ನಮಸ್ಕಾರ. ಇವತ್ತು ನಾವು ಕರ್ನಾಟಕದ ರೈತರಿಗೆ ತುಂಬಾನೇ ಮುಖ್ಯವಾದ ಒಂದು ಯೋಜನೆ ಬಗ್ಗೆ ಮಾತಾಡೋಣ. ನಮಸ್ಕಾರ. ಹೌದು, ಇದು ಕೃಷಿ ಯಂತ್ರೋಪಕರಣಗಳನ್ನ ಅಂದ್ರೆ ಮಿಷಿನ್ಗಳನ್ನ ತಗೊಳಕ್ಕೆ ಸರ್ಕಾರದ ಸಹಾಯಧನ ಕೊಡುವ ಯೋಜನೆ. ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಹೌದು, 2025-26ನೇ ಸಾಲಿಗೆ ಸರ್ಕಾರ ಬರೋಬ್ಬರಿ 300.50 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಇದಕ್ಕೆ. ಓ, 300 ಕೋಟಿ ಅಂದ್ರೆ ದೊಡ್ಡ ಮೊತ್ತವೇ ಸರಿ. ಅಂದ್ರೆ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಂಡಿದೆ ಅನ್ನಿಸುತ್ತೆ. ಖಂಡಿತ, ಇದು ಹಿಂದಿನ ವರ್ಷಗಳಿಗಿಂತ ಜಾಸ್ತಿನೇ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಎಷ್ಟು ಮುಖ್ಯ ಅಂತ ತೋರಿಸುತ್ತೆ. ಸರಿ, ಹಾಗಾದ್ರೆ ರೈತರು ಈ ದುಡ್ಡಿನ ಲಾಭ ಹೇಗ್ ಪಡಿಬಹುದು? ಮತ್ತೆ ಯಾವೆಲ್ಲ ಸಾಮಾನುಗಳು ಸಿಗುತ್ತೆ ಇದರಲ್ಲಿ? ಬರೀ ಮಿನಿ ಟ್ರ್ಯಾಕ್ಟರ್ ಮಾತ್ರನಾ? ಇಲ್ಲ, ಖಂಡಿತ ಇಲ್ಲ. ಮಿನಿ ಟ್ರ್ಯಾಕ್ಟರ್ ಜೊತೆಗೆ ಬೇರೆನೂ ತುಂಬಾ ಉಪಕರಣಗಳಿದೆ. ರೈತರಿಗೆ ಯಾವುದು ಬೇಕೋ ಅದನ್ನು ನೋಡಿ ಸೇರಿಸಿದ್ದಾರೆ. ಹೌದಾ? ಏನೇನಿದೆ? ಈಗ ಪವರ್ ಟಿಲ್ಲರ್ಗಳು, ಆಮೇಲೆ ಪವರ್ ವೀಡರ್ಗಳು. ಓ, ಸಂಘ ರೈತರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಅದು. ಹೌದು, ಮತ್ತೆ ಡೀಸೆಲ್ ಪಂಪ್ ಸೆಟ್ಗಳು ಕೂಡ ಇದೆ. ಅಷ್ಟೇ ಅಲ್ಲ, ಕೆಲವು ಸ್ಪೆಸಿಫಿಕ್ ಬೆಳೆಗಳಿಗೆ ಅಂದ್ರೆ ಆಲೂಗಡ್ಡೆ ಬಿತ್ತೋಕೆ ಮಷೀನ್, ಆಲೂಗಡ್ಡೆ ಬಿತ್ತೋ ಯಂತ್ರ. ವಾ. ಮತ್ತೆ ಅಡಿಕೆ ಸುಲಿಯೋ ಯಂತ್ರ, ರಾಗಿ ಮಾಲ್ಟಿಂಗ್ ಪ್ಲಾಂಟ್. ಅಡಿಕೆ ಸುಲಿಯೋ ಯಂತ್ರ ಅಂದ್ರೆ ಮಲೆನಾಡು ರೈತರಿಗೆ ತುಂಬಾ ಹೆಲ್ಪ್ ಆಗ್ಬೋದಲ್ವಾ? ಖಂಡಿತ. ಹಾಗೇನೆ ಕೊಯ್ಲಾದ್ಮೇಲೆ ತರಕಾರಿ ಹಣ್ಣುಗಳನ್ನ ಕ್ಲೀನ್ ಮಾಡೋಕೆ ಶುದ್ಧೀಕರಣ ಘಟಕಗಳು ಅಂತಾರಲ್ಲ, ಅದು ಕೂಡ ಲಿಸ್ಟ್ನಲ್ಲಿದೆ. ಓಹೋ, ಇದು ಬಹಳ ವಿಸ್ತಾರವಾದ ಪಟ್ಟಿ. ಅಂದ್ರೆ ಬರೀ ವ್ಯವಸಾಯ ಮಾಡೋಕಷ್ಟೇ ಅಲ್ಲ, ಆಮೇಲಿನ ಪ್ರೊಸೆಸಿಂಗೂ ಸಹಾಯ ಇದೆ. ಹೌದು, ಉದ್ದೇಶ ಅದೇ, ರೈತರ ಕೆಲಸ ಸ್ವಲ್ಪ ಸುಲಭ ಆಗ್ಲಿ, ಶ್ರಮ ಕಡಿಮೆ ಆಗ್ಲಿ ಅಂತ. ಮೊದಲು ಕೂಡ ಇದೇ ತರ ಯೋಜನೆಗಳು ಬಂದಿದ್ವಲ್ವಾ? ಮೊದಲು ಸುಮಾರು 500 ಕೋಟಿ ಸಬ್ಸಿಡಿ ಕೊಟ್ಟಾಗ ರೈತರಿಗೆ ಒಳ್ಳೇದಾಗಿತ್ತು ಅಂತ ಕೇಳಿದ್ದೆ. ಹೌದು, ಅದು ನಿಜ. ಹಿಂದಿನ ಅನುಭವ ನೋಡಿದ್ರೆ ಯಂತ್ರಗಳನ್ನ ತಗೊಂಡ್ಮೇಲೆ ಅವರ ಕಷ್ಟ ಎಷ್ಟೋ ಕಡಿಮೆ ಆಗಿದೆ. ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಈಗ ನೋಡಿ, ಒಬ್ಬ ರೈತ ಹೇಳ್ತಾ ಇದ್ರು, ಪವರ್ ವೀಡರ್ ತಗೊಂಡ್ಮೇಲೆ ಮೊದ್ಲು 4-5 ಜನ ಸೇರಿ ಮಾಡೋ ಕಳೆ ತೆಗೆಯೋ ಕೆಲ್ಸ ಈಗ ಒಬ್ಬರೇ ಅರ್ಧ ದಿನದಲ್ಲಿ ಮಾಡ್ತಾರಂತೆ. ಓ, ಅಂದ್ರೆ ಕೂಲಿ ಆಳುಗಳ ಸಮಸ್ಯೆಗೂ ಸ್ವಲ್ಪ ಪರಿಹಾರ ಸಿಕ್ಕಾಗೆ. ಹೌದು, ಕೂಲಿ ಉಳಿಯುತ್ತೆ, ಸಮಯನೂ ಉಳಿಯುತ್ತೆ. ಆ ಉಳಿದ ಸಮಯದಲ್ಲಿ ಬೇರೆ ಏನಾದ್ರೂ ಕೆಲಸ ಮಾಡ್ಕೋಬಹುದು ಅಲ್ವಾ? ಕೆಲವರಂತೂ ಆದಾಯ ಡಬಲ್ ಆಯ್ತು ಅಂತಾನು ಹೇಳಿದ್ದಾರೆ. ಇದು ಕೇಳಕ್ಕೆ ತುಂಬಾ ಖುಷಿಯಾಗುತ್ತೆ. ಸರಿ, ಈಗ ರೈತರು ಈ ಸಹಾಯಧನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರೊಸೀಜರ್ ಕಷ್ಟನಾ? ಇಲ್ಲ, ಆದಷ್ಟು ಸರಳ ಮಾಡಿದ್ದಾರೆ. ರೈತರು ಮೊದಲು ಅವರ ಹತ್ರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕು. ಓಕೆ, ರೈತ ಸಂಪರ್ಕ ಕೇಂದ್ರ. ಅಲ್ಲಿ ಅರ್ಜಿ ಫಾರಂ ಸಿಗುತ್ತೆ. ಅದನ್ನ ತುಂಬಿ ಜೊತೆಗೆ ಕೆಲವು ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ಸ್ ಅಂದ್ರೆ ಏನೇನ್ ಬೇಕು? ಮುಖ್ಯವಾಗಿ ಅವರ ಜಮೀನಿನ ಪಹಣಿ ಅಂದ್ರೆ RTC. ಸರಿ. ಆಮೇಲೆ ಆಧಾರ್ ಕಾರ್ಡ್ ಕಾಪಿ, ಬ್ಯಾಂಕ್ ಪಾಸ್ಬುಕ್ ಕಾಪಿ. ಯಾಕಂದ್ರೆ ಸಬ್ಸಿಡಿ ದುಡ್ಡು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಹೋ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸರಿ. ಮತ್ತೆ SC ST ಅಥವಾ ಅಲ್ಪಸಂಖ್ಯಾತ ರೈತರಾಗಿದ್ರೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಕೊಡಬೇಕು. ಸರಿ, ಅರ್ಥ ಆಯ್ತು. ಇನ್ನೇನಾದ್ರೂ? ಆಮೇಲೆ ಒಂದು 100 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಒಂದು ಪ್ರಮಾಣ ಪತ್ರ ಬರೆದುಕೊಡ್ಬೇಕು. ಅದರ ಬಗ್ಗೆ ಅಲ್ಲೇ ಕೇಂದ್ರದಲ್ಲಿ ಮಾಹಿತಿ ಕೊಡ್ತಾರೆ. ಓಕೆ, ಸರಿ. ಕೊಡಗು ಜಿಲ್ಲೆ ಬಗ್ಗೆ ಒಂದು ಮಾಹಿತಿ ಇದೆ. ಅಲ್ಲಿ ಸದ್ಯಕ್ಕೆ SC ST ರೈತರಿಗೆ ಮೊದಲು ಸಿಗ್ತಾ ಇದೆ ಅಂತೆ. ಬೇರೆ ಜಿಲ್ಲೆಗಳಲ್ಲಿ ಬೇರೆ ರೈತರಿಗೆ ಹೇಗೆ? ಹೌದು, ಕೊಡಗಿನ ಬಗ್ಗೆ ಆ ಮಾಹಿತಿ ಇದೆ. ಆದ್ರೆ ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಅರ್ಹ ರೈತರು ಅರ್ಜಿ ಹಾಕಬಹುದು. ರೈತ ಸಂಪರ್ಕ ಕೇಂದ್ರದಲ್ಲಿ ವಿಚಾರಿಸಬೇಕು ಅಷ್ಟೇ. ಅಂದ್ರೆ ಎಲ್ಲರೂ ಅಪ್ಲೈ ಮಾಡಬಹುದು, ಆದ್ರೆ ಕೆಲವೊಮ್ಮೆ ಕೆಲವರಿಗೆ ಪ್ರಿಯಾರಿಟಿ ಇರುತ್ತೆ ಅಷ್ಟೇನಾ? ಹೌದು, ಹಾಗೆ ಇರುತ್ತೆ. ಆದ್ರೆ 2025-26 ಸಾಲಿನ ಸಹಾಯಧನ ಈಗ ಶುರುವಾಗಿರೋದ್ರಿಂದ ಬೇಗ ಅರ್ಜಿ ಹಾಕೋದು ಒಳ್ಳೆದು. ಯಾಕಂದ್ರೆ ಟಾರ್ಗೆಟ್ ಮುಗಿದ್ರೆ ಸಿಗಲ್ಲ. ಖಂಡಿತ, ಬೇಡಿಕೆ ಜಾಸ್ತಿ ಇರುತ್ತೆ ಇಂಥ ಯೋಜನೆಗಳಿಗೆ. ತಡ ಮಾಡಿದ್ರೆ ಕಷ್ಟ. ಒಟ್ನಲ್ಲಿ ಇದು ಕರ್ನಾಟಕದ ರೈತರು ತಮ್ಮ ಕೃಷಿಯನ್ನ ಆಧುನಿಕಗೊಳಿಸೋಕೆ ಒಂದು ಸುವರ್ಣ ಅವಕಾಶ ಅನ್ಬಹುದು. ಹೌದು, ಖಂಡಿತವಾಗಿಯೂ. ವೈಯಕ್ತಿಕವಾಗಿ ರೈತರಿಗೆ ಆಗೋ ಲಾಭಗಳು ಸ್ಪಷ್ಟವಾಗಿದೆ. ಶ್ರಮ ಕಡಿಮೆ, ಉತ್ಪಾದನೆ ಜಾಸ್ತಿ, ಆದಾಯ ಹೆಚ್ಚು. ಆದ್ರೆ ಇದ್ರಾಚೆಗೂ ಒಂದು ವಿಷಯ ಯೋಚನೆ ಮಾಡ್ಬೇಕಾಗತ್ತೆ. ಅದೇನು? ಈ ತರಹದ ಯೋಜನೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಜಾರಿಗೆ ತಂದಾಗ ನಮ್ಮ ರಾಜ್ಯದ ಕೃಷಿ ಕ್ಷೇತ್ರದ ಮೇಲೆ ದೀರ್ಘಕಾಲದಲ್ಲಿ ಏನೆಲ್ಲ ಪರಿಣಾಮ ಬೀರಬಹುದು? ಬರೀ ಉತ್ಪಾದನೆ ಹೆಚ್ಚಾಗುತ್ತಾ ಅಥವಾ ಹಳ್ಳಿಗಳಲ್ಲಿ ಉದ್ಯೋಗದ ರೀತಿ ಬದಲಾಗುತ್ತಾ? ಆಳವಾದ ಪ್ರಶ್ನೆ ಇದು. ಹೌದು, ಕೃಷಿ ಕಾರ್ಮಿಕರ ವಲಸೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ? ನಮ್ಮ ಆಹಾರ ಪದ್ಧತಿಗಳ ಮೇಲೂ ಏನಾದ್ರೂ ಇಂಪ್ಯಾಕ್ಟ್ ಆಗಬಹುದಾ? ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ವಿಷಯಗಳು. ನಿಜ. ಯಾಂತ್ರೀಕರಣದ ಒಟ್ಟಾರೆ ಸಾಮಾಜಿಕ ಆರ್ಥಿಕ ಪರಿಣಾಮಗಳನ್ನು ನೋಡಬೇಕಾಗತ್ತೆ. ಇದು ಕೇವಲ ಒಂದು ಉಪಕರಣದ ವಿಷಯ ಅಲ್ಲ.
ಸರಿ, ಕೇಳುಗರು ಈ ಮಾಹಿತಿಯನ್ನ ಬೇರೆ ರೈತರಿಗೆ, ಸ್ನೇಹಿತರಿಗೆ ತಿಳಿಸಿದ್ರೆ ಅವರಿಗೂ ಅನುಕೂಲ ಆಗಬಹುದು. ಖಂಡಿತ. ಹೆಚ್ಚು ಜನರಿಗೆ ಇದರ ಬಗ್ಗೆ ಗೊತ್ತಾದಷ್ಟು ಒಳ್ಳೆಯದು.